ಬಾಂಗ್ಲಾದೇಶದಲ್ಲಿ ಹಿಂದೂ ನಾಯಕನ ಹತ್ಯೆಯಾಗಿದೆ. ಹಿಂದೂ ನಾಯಕನನ್ನ ಅಪಹರಿಸಿ ಹತ್ಯೆಗೈದ ದುಷ್ಕರ್ಮಿಗಳು ಉತ್ತರ ಬಾಂಗ್ಲಾದ ದಿನಜ್ಪುರ್ ಜಿಲ್ಲೆಯಲ್ಲಿ ಕೃತ್ಯ ಸಂಭವಿಸಿದೆ. ಹಿಂದೂ ನಾಯಕ 58 ವರ್ಷದ ಭವೇಶ್ ಚಂದ್ರ ರಾಯ್ ಹತ್ಯೆಯಾಗಿದ್ದಾರೆ. ಬುಧವಾರ ಸಂಜೆ 4:30 ವೇಳೆಗೆ ಅಪಹರಣ ಮಾಡಲಾಗಿತ್ತು. ಉತ್ತರ ಬಾಂಗ್ಲಾದ ದಿನಜ್ಪುರ್ ಜಿಲ್ಲೆಯಲ್ಲಿ ಕೃತ್ಯ ನಡೆದಿರುವಂತಹದ್ದು. ಹಿಂದೂ ನಾಯಕ 58 ವರ್ಷದ ಭವೇಶ್ ಚಂದ್ರ ರಾಯ್ ಅವರನ್ನು ಹತ್ಯೆ ಮಾಡಲಾಗಿದೆ. ಬುಧವಾರ ಸಂಜೆ 4:30 ವೇಳೆಗೆ ಕಿಡ್ನಾಪ್ ಮಾಡಲಾಗಿತ್ತು. ಅಪಹರಣಕ್ಕೂ ಅರ್ಧ ಗಂಟೆ ಮೊದಲು ದೂರವಾಣಿ ಕರೆ. ಬಳಿಕ ರಾಯ್ ಮನೆಗೆ ನುಗ್ಗಿದ 4 ದುಷ್ಕರ್ಮಿಗಳು, ಅಪರಿಚಿತ ದುಷ್ಕರ್ಮಿಗಳು ಅಪಹರಿಸಿ ಪಕ್ಕದ ಹಳ್ಳಿಗೆ ಕರೆದುಕೊಂಡು ಹೋಗಿ ಹಲ್ಲೆ ಮಾಡಲಾಗಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂ ನಾಯಕನ ಹತ್ಯೆ ನಡೆದಿರುವಂತಹದ್ದು. ಬಾಂಗ್ಲಾದೇಶ ಹಸೀನಾ ಸರ್ಕಾರ ಪತನದ ಬಳಿಕ ಹಿಂದೂ ನಾಯಕರನ್ನ ಗುರಿಯಾಗಿಸಲಾಗ್ತಾ ಇದೆಯಾ? ಉತ್ತರ ಬಾಂಗ್ಲಾದ ದಿನಜ್ಪುರ್ ಜಿಲ್ಲೆಯಲ್ಲಿ ಕೃತ್ಯ. ಬಾಂಗ್ಲಾದೇಶದಲ್ಲಿ ಹಿಂದೂ ನಾಯಕರು ಟಾರ್ಗೆಟ್ ಆದ್ರ. ಹಿಂದೂ ನಾಯಕ 58 ವರ್ಷದ ಭವೇಶ್ ಚಂದ್ರ ರಾಯ್ ಅತ್ಯಂತ ಬರ್ಬರವಾಗಿ ಹತ್ಯೆಗೀಡಾಗಿದ್ದಾರೆ. ಬುಧವಾರ ಸಂಜೆ 4:30 ವೇಳೆ ಅಪಹರಣ ಮಾಡಲಾಗಿತ್ತು, ಅರ್ಥಾತ್ ಕಿಡ್ನಾಪ್ ಮಾಡಲಾಗಿತ್ತು. ಅಪಹರಣಕ್ಕೂ ಅರ್ಧ ಗಂಟೆ ಮೊದಲು ದೂರವಾಣಿ ಕರೆ ಮಾಡಲಾಗಿದೆ. ಬಳಿಕ ರಾಯ್ರನ್ನ ಅವರ ಮನೆಗೆ ನುಗ್ಗಿದಂತಹ ದುಷ್ಕರ್ಮಿಗಳು ಅಪಹರಿಸಿ ಪಕ್ಕದ ಹಳ್ಳಿಗೆ ಕರೆದುಕೊಂಡು ಹೋಗಿ ಅತ್ಯಂತ ಬ್ರೂಟಲ್ ಮರ್ಡರ್. ಬಾಂಗ್ಲಾದೇಶದಲ್ಲಿ ಹಿಂದೂ ನಾಯಕನ ಹತ್ಯೆ. ಹಸೀನಾ ಸರ್ಕಾರ ಪತನದ ಬಳಿಕ ಅತ್ಯಂತ ಅಪಾಯಕಾರಿ ಸ್ಥಿತಿಗೆ ಬಂದಿತ್ತು ಬಾಂಗ್ಲಾದೇಶ. ಸೊ ನೀವು ಆ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಈ ಮನುಷ್ಯನನ್ನು ಕೊಲ್ಲಲಾಗಿದೆ. ಹಿಂದೂ ಧರ್ಮದ ಪ್ರಮುಖ ನಾಯಕ. ಬಾಂಗ್ಲಾದೇಶ ಬಹುಸಂಖ್ಯಾತರು ಅಲ್ಲಿನ ಮುಸಲ್ಮಾನರು. ಸೊ ಹಾಗಾಗಿ ಹಸೀನಾ ಸರ್ಕಾರ ಪತನದ ಬಳಿಕ ಹೊಸ ಸರ್ಕಾರ ರಚನೆಯಾಯಿತು. ರಚನೆಯಾದ ನಂತರ ಅಲ್ಲಿನ ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಲಾಯ್ತಾ, ಟಾರ್ಗೆಟ್ ಮಾಡಲಾಯ್ತಾ ಎನ್ನುವಂಥ ಅರ್ಥದಲ್ಲೂ ಕೂಡ ರಾಜಕೀಯ ಚರ್ಚೆಗಳು ಶುರುವಾಗಿದೆ. ಅಪಹರಣ ಮಾಡಿ ಪಕ್ಕದ ಹಳ್ಳಿಗೆ ಕರೆದುಕೊಂಡು ಹೋಗಿ ಅತ್ಯಂತ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಈತನನ್ನ ಕೊಲ್ಲಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಇದು ಬಾಂಗ್ಲಾದೇಶದಲ್ಲಿ ನಡೆದಿರತಕ್ಕಂತಹ ಘಟನೆ. ಬಳಿಕ ರಾಯ್ ಮನೆಗೆ, ಅಂದರೆ ಕೊಲೆಯಾಗಲ್ಪಟ್ಟ ವ್ಯಕ್ತಿಯ ಮನೆಗೆ 4 ದುಷ್ಕರ್ಮಿಗಳು ಹೋಗಿದ್ದಾರೆ. ಸೊ ಅಪಹರಣಕ್ಕೂ ಅರ್ಧ ಗಂಟೆ ಮೊದಲು ದೂರವಾಣಿ ಕರೆಯನ್ನು ಕೂಡ ಮಾಡಲಾಗಿತ್ತು ಎಂದು ಹೇಳಲಾಗ್ತಾ ಇದೆ. ಬಾಂಗ್ಲಾದಲ್ಲಿ ಹಿಂದೂ ನಾಯಕನ ಅಪಹರಣ ಹತ್ಯೆಗೆ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಭಾರತ ಸರ್ಕಾರದಿಂದ ಕಟ್ಟು ಹೇಳಿಕೆ ಬಿಡುಗಡೆಗೊಂಡಿದೆ. ಮಧ್ಯಂತರ ಸರ್ಕಾರದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗ್ತಿದೆಯಾ? ಈ ಹಿಂದೆ ಇಂತಹ ಕೃತ್ಯ ಎಸಗಿದವರು ರಾಜಾರೋಷವಾಗಿ ಓಡಾಡ್ತಿದ್ದಾರೆ. ನಾವು ಈ ಕೃತ್ಯವನ್ನ ಖಂಡಿಸುತ್ತೇವೆ. ಪ್ರತಿಯೊಬ್ಬರೂ ಕೂಡ ಖಂಡಿಸಲೇಬೇಕಾದಂಥ ವಿಚಾರ. ಬಾಂಗ್ಲಾದೇಶದ ಆಂತರಿಕ ಸರ್ಕಾರ ಹೊಣೆಗಾರಿಕೆಯಿಂದ ವರ್ತಿಸಬೇಕು. ನೋಡ್ರಿ, ಪಾಕಿಸ್ತಾನದಲ್ಲಿ ಬದುಕ್ತಾ ಇರತಕ್ಕಂತಹ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಏನಾದರೂ ರಕ್ಷಣೆಯ ವಿಚಾರದಲ್ಲಿ ತೊಂದರೆಯಾದರೆ ಭಾರತ ಖಂಡಿತವಾಗ್ಲೂ ಕೂಡ ಅದನ್ನು ಖಂಡಿಸಲೇಬೇಕು. ಭಾರತದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು. ಅಫಘಾನಿಸ್ತಾನದಲ್ಲೂ ಕೂಡ ಹಿಂದೂಗಳಿದ್ದಾರೆ, ಅಲ್ಲಿಯೂ ಕೂಡ ಅಲ್ಪಸಂಖ್ಯಾತರು. ಅಲ್ಲಿಯೂ ಅವರ ರಕ್ಷಣೆಯ ವಿಚಾರದಲ್ಲಿ ಏರುಪೇರಾದರೆ ಭಾರತ ಖಂಡಿತವಾಗ್ಲೂ ಖಂಡಿಸಲೇಬೇಕು. ಆ ಬಾಂಗ್ಲಾದೇಶದಲ್ಲೂ ಕೂಡ ಹಿಂದೂಗಳು, ಕ್ರೈಸ್ತರು, ಅಲ್ಪಸಂಖ್ಯಾತರು, ಮೈನಾರಿಟಿ ಅವರಿಗೆ ರಕ್ಷಣೆಯ ವಿಚಾರದಲ್ಲಿ ಏನಾದರೂ ಕುಂದು ಕೊರತೆಯಾದರೆ ಅದನ್ನು ಭಾರತ ಖಂಡಿಸುತ್ತೆ. ಅದರಂತೆನೆ ಭಾರತದಲ್ಲಿರ್ತಕ್ಕಂತಹ ಅಲ್ಪಸಂಖ್ಯಾತರು ಅವರಿಗೂ ಕೂಡ ಸೆಕ್ಯೂರಿಟಿ ವಿಚಾರದಲ್ಲಿ ಏರುಪೇರುಗಳಾಗಬಾರದು. ಭಾರತದ ವಿದೇಶಾಂಗ ಸಚಿವಾಲಯದಿಂದ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂ ಧರ್ಮದ ನಾಯಕನೊಬ್ಬನನ್ನು ಅತ್ಯಂತ ಬರ್ಬರವಾಗಿ ಕೊಲ್ಲಲಾಗಿದೆ. ಬಳಿಕ ರಾಯ್ ಮನೆಗೆ, ಕೊಲೆಯಾಗಲ್ಪಟ್ಟಂಥ ವ್ಯಕ್ತಿಯ ಮನೆಗೆ ನುಗ್ಗಿದಂತಹ 4 ದುಷ್ಕರ್ಮಿಗಳು ಅಪಹರಣ ಮಾಡಿ ಪಕ್ಕದ ಹಳ್ಳಿಗೆ ಕರೆದುಕೊಂಡು ಹೋಗಿ ಹಲ್ಲೆಯನ್ನು ಮಾಡಲಾಗಿದೆ. ಇದರ ಅರ್ಥ ಬಾಂಗ್ಲಾದೇಶದಲ್ಲಿ ಲಾ ಅಂಡ್ ಆರ್ಡರ್ ಸತ್ತಿದೆಯಾ? ಕಾನೂನು ಸುವ್ಯವಸ್ಥೆ ಎನ್ನುವಂತಹ ಪದ್ಧತಿ ಆ ದೇಶದಲ್ಲಿ ಇದೆಯಾ ಇಲ್ವಾ ಎನ್ನುವಂಥ ಸಂದೇಹ ಬರ್ತಾ ಇದೆ. ಹಸೀನಾ ಸರ್ಕಾರ ಪತನಗೊಂಡ ನಂತರ ಆಕೆ ಎಲ್ಲಿ ಇದ್ದಾರೆ ಅನ್ನೋದು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಹೊಸ ಸರ್ಕಾರ ರಚನೆಯಾದ ನಂತರ ಅಲ್ಲಿರ್ತಕ್ಕಂತಹ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ವಾ ಎನ್ನುವಂಥ ಅರ್ಥದಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗಳಾಯಿತು, ಜಾಗತಿಕವಾಗಿ ಸುದ್ದಿಗಳಾಯಿತು. ಯಾಕೆ ಹೀಗಾಗ್ತಾ ಇದೆ?
ಯಾವ ದೇಶದ ಅಲ್ಪಸಂಖ್ಯಾತರಿಗೂ ಕೂಡ ಈ ತರಹದ ಒಂದು ದಾಳಿ ಆಗಬಾರದು ಬಹುಸಂಖ್ಯಾತರಿಂದ. ಬಾಂಗ್ಲಾದೇಶದ ಬಹುಸಂಖ್ಯಾತ ಮುಸಲ್ಮಾನರಿಂದ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಆಗ್ತಿರ್ತಕ್ಕಂತಹ ದಾಳಿ ನಿಜಕ್ಕೂ ಅಕ್ಷಮ್ಯ ಅಕ್ಷಮ್ಯ ಅಕ್ಷಮ್ಯ. ಅದು ಬಾಂಗ್ಲಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ. ಪಾಕಿಸ್ತಾನದ ಅಲ್ಪಸಂಖ್ಯಾತರೇ ಆಗಿರಲಿ, ಭಾರತದ ಅಲ್ಪಸಂಖ್ಯಾತರು ಅದರಲ್ಲಿ ಒಳಗೊಳ್ತಾರೆ. ಅವರ ಮೇಲೆಯೂ ಕೂಡ ರಕ್ಷಣೆಗಳು ಬೇಕಾಗಿ ಬರುತ್ತೆ. ಸೊ ಈಗ ಬಾಂಗ್ಲಾದಲ್ಲಿ ಹಿಂದೂ ಧರ್ಮದ ನಾಯಕನ ಬರ್ಬರ ಹತ್ಯೆಯಾಗಿದೆ. ಆತನ ಮನೆಗೆ ಹೋಗಿ ದುಷ್ಕರ್ಮಿಗಳು ಆತನನ್ನು ಅಪಹರಣ ಮಾಡಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ. ಅಲ್ಲಿಂದ ಪಕ್ಕದ ನಿರ್ಜನ ಪ್ರದೇಶ ಹಳ್ಳಿ ಒಂದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅತ್ಯಂತ ಭಯಂಕರವಾಗಿ ಆತನನ್ನು ಕೊಲ್ಲಲಾಗಿದೆ, ಆತನನ್ನು ಕೊಚ್ಚಿ ಕೊಲ್ಲಲಾಗಿದೆ. ಸೊ ಬಾಂಗ್ಲಾದೇಶದಲ್ಲಿ ನೋಡ್ರಿ, ಈ ಹಿಂದೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ನ ಹೆಸರಿನಲ್ಲಿ ಹಿಂಸಾಚಾರಕ್ಕೆ ತಿರುಗಿತು. ಮೀಸಲಾತಿ ವಿಚಾರದಲ್ಲಿ ಹಸೀನಾ ಸರ್ಕಾರ ಇದ್ದಂತಹ ಸಂದರ್ಭ, ಪ್ರತಿಭಟನೆಯ ಸೋಗಿನಲ್ಲಿ ಇಡೀ ಬಾಂಗ್ಲಾವೇ ಹೊತ್ಕೊಂಡು ಉರಿಯಿತು. ಆ ತರಹದ ಬಾಂಗ್ಲಾದೇಶದಲ್ಲಿ ಹಿಂದೂ ನಾಯಕನ ಹತ್ಯೆ. 15 ದಿನಗಳ ಹಿಂದೆಯಷ್ಟೇ ಪ್ರಧಾನಿ ಮೋದಿ ಯೂನುಸ್ರನ್ನ ಭೇಟಿ ಮಾಡಿದ್ರು, ಅಲ್ಲಿನ ನೂತನ ಪ್ರಧಾನಿ. ಏಪ್ರಿಲ್ 4ನೇ ತಾರೀಕು ಪ್ರಧಾನಿ ಮೋದಿ ಮೊಹಮ್ಮದ್ ಯೂನುಸ್ ಭೇಟಿಯಾಗಿತ್ತು. ಯೂನುಸ್ ಬಾಂಗ್ಲಾದ ಮುಖ್ಯ ಸಲಹೆಗಾರರಾಗಿ ನೇಮಕದ ಬಳಿಕ ಮೊದಲ ಭೇಟಿ ಅದಾಗಿತ್ತು. ಮೋದಿ ಯೂನುಸ್ ಭೇಟಿಯ ನಡುವೆಯೂ ಬಾಂಗ್ಲಾದಲ್ಲಿ ನಿಲ್ಲದ ಕೃತ್ಯ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಿರಂತರ ಕೃತ್ಯ. 15 ದಿನಗಳ ಹಿಂದೆಯಷ್ಟೇ ಪ್ರಧಾನಿ ಮೋದಿ ಯೂನುಸ್ರನ್ನ ಭೇಟಿ ಮಾಡಿದ್ರು. ಏಪ್ರಿಲ್ 4ನೇ ತಾರೀಕು ಪ್ರಧಾನಿ ಮೋದಿ ಮೊಹಮ್ಮದ್ ಯೂನುಸ್ ಭೇಟಿಯಾಗಿತ್ತು. ಈ ಹಿಂದೆ ಹಸೀನಾಳ ಸರ್ಕಾರ ಇದ್ದಾಗಲೂ ಕೂಡ ಭಾರತ ಮತ್ತು ಬಾಂಗ್ಲಾದೇಶ ಭಾರಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಎಲ್ಲಾ ರೀತಿಯಲ್ಲೂ ಕೂಡ, ಎಲ್ಲಾ ವಿಧವಾಗಿಯೂ ಕೂಡ ಸಂಬಂಧ ಚೆನ್ನಾಗಿತ್ತು. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಿರಂತರ ಕೃತ್ಯ. 15 ದಿನಗಳ ಹಿಂದೆಯಷ್ಟೇ ಪ್ರಧಾನಿ ಮೋದಿ ಯೂನುಸ್ ಭೇಟಿ ಮಾಡಿದ್ರು. ಏಪ್ರಿಲ್ 4ನೇ ತಾರೀಕು ಪ್ರಧಾನಿ ಮೋದಿ ಮೊಹಮ್ಮದ್ ಯೂನುಸ್ರನ್ನ ಭೇಟಿ ಮಾಡಿದ್ರು. ಸೊ ಕೆಲವೊಂದು ದೇಶೀಯ ನಡುವಿನ ಕೆಲ ವಿಚಾರಗಳ ಬಗ್ಗೆ ಚರ್ಚೆಯೂ ಕೂಡ ಮಾಡಲಾಗಿತ್ತು. ಭೇಟಿಯ ಬೆನ್ನಲ್ಲೂ ಕೂಡ ಈ ತರಹದ ಕೃತ್ಯಗಳು ಬೆಳಕಿಗೆ ಬರ್ತಾ ಇದೆ. ಈ ಹಿಂದೆಯೂ ಕೂಡ ಬಾಂಗ್ಲಾದೇಶದಲ್ಲಿ ನೋಡ್ರಿ, ಅವರವರ ಧಾರ್ಮಿಕ ಭಾವನೆಗಳು, ಅವರವರ ಸಂಪ್ರದಾಯಗಳು, ಅವರವರ ಆಚಾರ, ಅವರವರ ವಿಚಾರ, ಅವರವರ ವಿಶ್ವಾಸ, ಅವರವರ ನಂಬಿಕೆ ಅವರವರಿಗೆ ಶ್ರೇಷ್ಠ. ಅದನ್ನ ಮೂಗು ತೂರಿಸಿ ಪ್ರಶ್ನೆ ಮಾಡುವಂತಹ ಅಧಿಕಾರ ಮುಸಲ್ಮಾನರಿಗೂ ಇಲ್ಲ. ಮುಸಲ್ಮಾನರ ವಿಚಾರದಲ್ಲಿ ಮೂಗು ತೂರಿಸುವ ಅಧಿಕಾರ ಮತ್ತೊಂದು ಧರ್ಮಕ್ಕೂ ಇಲ್ಲ. ಅವರವರ ಧರ್ಮದ ಆಚಾರ, ವಿಚಾರ, ನಂಬಿಕೆ, ವಿಶ್ವಾಸ ಎಲ್ಲವೂ ಕೂಡ ಅವರವರಿಗೆ ಶ್ರೇಷ್ಠ. ಯಾವುದರ ಮಾನದಂಡವಾಗಿಟ್ಕೊಂಡು ಈ ತರಹದ ಹತ್ಯೆಗಳಾಗ್ತಾ ಇದೆ? ಮನುಷ್ಯನನ್ನ ಕೊಲ್ಲುವಂತಹ ಪ್ರವೃತ್ತಿ ಮತ್ತು ಮನಸ್ಥಿತಿ ಎಲ್ಲಿಂದ ಬಂದಿದ್ದು? ಇದಕ್ಕೂ ರಾಜಕೀಯವಾದಂತಹ ಬಣ್ಣಗಳಿದಾವ? ಈ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆಗಳು ಶುರುವಾಗಿದೆ.